ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ಮನಃ ವಸ್ತುನೋ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾನ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಯಸ್ಯ ಪ್ರಚಂಡತಪಸಾ ಶ್ರುತಿಗೀತವೃತ್ತಾ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವ ಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಮಮೈಷ ಕಾಲೋಜಿತ ನಿಷ್ಫಲೋ ಗತೋ ರಾಜ್ಯಶ್ರಿಯೋನ್ನದ್ಧಮದಸ್ಯ ಭೂಪತೆ. ಮರ್ತ್ಯಾತ್ಮಬುದ್ಧೇಃ ಸುತದಾರಕೋಶೇ ಅಸಜ್ಜಮಾನಸ್ಯ ದುರಂತಚಿಂತಯಾ. ಪ್ರಾತಸ್ಮರಣೀಯರಾದಂತಹ ಶ್ರೀ ವಿಷ್ಣುತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ವೈರಾಗ್ಯ ಪ್ರಕರಣ ಅನ್ನುವ ಪ್ರಕರಣದಲ್ಲಿ ಮುಚುಕುಂದ ಮಹಾರಾಜ ಭಗವಂತ ಕಂಡಾಗ ಅವನ ಮುಂದೆ ಸಂಸಾರಿಗಳ ಚಿಂತೆಗೆ ಕೊನೆಯೇ ಇಲ್ಲ ಅಂತ ತಾನು ಮನವಿ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವ ಸಂದರ್ಭ, ಈ ಆತ್ಮ, ಈ ಜೀವ, ಈ ದೇಹ ನಂದು ಅಂತ ಹೇಳಿ ದೇಹೇ ಆತ್ಮತಿ ಅಹಂ ಇತಿ ಬುದ್ಧಿ ದ್ವಿತೀಯಸ್ಯ ತಸ್ಯ. ತನಗಿಂತಲೂ ಬೇರೆಯಾದಂತಹ ಈ ದೇಹ, ನಶ್ವರವಾದಂತಹ ಈ ದೇಹದಲ್ಲಿ ನಾನು ಮತ್ತೆ ನನ್ನದು ಅನ್ನುವ ಅಭಿಮಾನ, ಇದು ಬಂಧಕಕ್ಕೆ ಕಾರಣವಾದಂತಹ ತಿಳುವಳಿಕೆ. ಇಂತಹ ತಿಳುವಳಿಕೆಯನ್ನು ಬಿಡಬೇಕು.
ಯಥಾರ್ಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಯಥಾರ್ಥ ಜ್ಞಾನ ಅಂದರೆ ಜೀವ ಅವನಿಗೆ ಈ ದೇಹ ಅದು ಅತ್ಯಂತ ಭಿನ್ನವಾದದ್ದು, ಜೀವನದ್ದು ಅಲ್ಲ ಈ ದೇಹ, ದೇವರು ಕೊಟ್ಟದ್ದು, ಸಾಧನೆಗಾಗಿ ಕೊಟ್ಟದ್ದು, ಇದರ ಸ್ವಾಮಿ ಭಗವಂತ ಅನ್ನುವಂತಹ ಯಥಾರ್ಥ ಜ್ಞಾನ ಬೇಕು. ಆದರೆ ಮುಚುಕುಂದ ಮಹಾರಾಜರು ಕೃಷ್ಣನ ಮುಂದೆ ಹೇಳ್ತಾ ಇದ್ದಾರೆ, ಯಾರಿಂದಲೂ ನನಗೆ ಪರಾಜಯವೇ ಇರಲಿಲ್ಲ. ಅಂತಹ ನಾನು ಈ ದೇಹದಲ್ಲಿ ನಾನು ನನ್ನದು ಅಂತ ಅಭಿಮಾನ. ನಿಜವಾಗಿ ದೇಹ ಶಾಶ್ವತ ಅಲ್ಲ, ನಶ್ವರವಾದದ್ದು. ಇಂಥ ದೇಹದಲ್ಲಿ ವ್ಯರ್ಥವಾಗಿ ಅಭಿಮಾನ ಮಾಡಿ ಈ ರಾಜ್ಯ, ಐಶ್ವರ್ಯ, ಅಧಿಕಾರ, ಈ ಮದದಿಂದ ನನಗೆ ಕುರುಡಾಗಿತ್ತು. ತತ್ವಜ್ಞಾನದ ಕಣ್ಣೇ ಇರಲಿಲ್ಲ. ಮಕ್ಕಳು, ಮಡದಿ, ಧನ ಇದರಲ್ಲಿಯೇ ನಿರಂತರವಾದ ಆಸಕ್ತಿಯನ್ನು ಹೊಂದಿದ್ದೆ. ಅವುಗಳ ರಕ್ಷಣೆ, ಅವುಗಳ ಸಂಪಾದನೆ, ಅವುಗಳ ವಿತರಣೆ ಇದು ಎಲ್ಲ ಒಂದಕ್ಕಿಂತ ಒಂದು ಕಷ್ಟ. ಹೇಗೆ ಸಂಪಾದನೆ ಮಾಡಬೇಕು ಅದೊಂದು ಚಿಂತೆ. ಸಂಪಾದನೆ ಮಾಡಿದ್ದನ್ನು ಹೇಗೆ ಕೂಡಿ ಹಾಕಬೇಕು, ರಕ್ಷಣೆ ಮಾಡಬೇಕು, ಇದ್ದಾಗ ಯಾರು ಅನ್ನುವ ಭಯ, ಎಲ್ಲಿ ಕಳ್ಳಕಾಕರ ಪಾಲಾಗತ್ತೋ ಅಂತ ಭಯ. ಹೀಗೆ ವ್ಯರ್ಥ ಅಶಾಶ್ವತವಾದ ಸಂಪತ್ತಿನಲ್ಲಿ ಮನಸ್ಸಿಟ್ಟೆ. ಅಂದಿನಿಂದ ಇಂದಿನವರೆಗೂ ಆ ಸಂಪತ್ತಿನ ಸಂಪಾದನೆಯಲ್ಲಿ, ಅದರ ರಕ್ಷಣೆಯಲ್ಲಿ, ಅದರ ವಿತರಣೆಯಲ್ಲಿಯೇ ಆಯುಷ್ಯವನ್ನು ವ್ಯರ್ಥವಾಗಿ ಕಳೆದು ಬಿಟ್ಟೆ ಅಂತ ಸಂಸಾರಸ್ಥನಾದವನಿಗೆ ಚಿಂತೆಗೆ ಕೊನೆಯೇ ಇಲ್ಲ. ಸಾಯೋ ಕಾಲಕ್ಕೂ ಚಿಂತೆ ಮಾಡ್ತಾ ಸಾಯ್ತಾನೆ ವಿನಃ ದೇವರ ಚಿಂತನೆಯೊಂದಿಗೆ ಸಾವು ಬರೋಲ್ಲ. ಹಾಗಾಗಿ ಮುಚುಕುಂದ ಮಹಾರಾಜ ಈ ಒಮ್ಮೆ ಸಂಸಾರಕ್ಕೆ ಬಿದ್ದ ಅಂತಾದರೆ, ಈ ನಶ್ವರವಾದ ಐಶ್ವರ್ಯ ಸಂಪತ್ತಿನ ಬಗ್ಗೆ ವೈರಾಗ್ಯ ಬರಲಿಲ್ಲ ಅಂತಾದರೆ ಭಗವಂತನ ಅನುಗ್ರಹ ಪಡೆಯೋದು ಅಷ್ಟು ಸುಲಭ ಅಲ್ಲ. ದೇವರು ಕೊಟ್ಟ ಶರೀರ, ಇರುವ ಆಯುಷ್ಯ ಇದು ಸಾಧನೆಯಲ್ಲಿ ವ್ಯಯ ಆದರೆ ಸಾರ್ಥಕ ಆಗತ್ತೆ, ಇಲ್ಲದಿದ್ದರೆ ವ್ಯರ್ಥವಾಗಿ ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದ. ಮುಚುಕುಂದ ಮತ್ತೆ ಕೃಷ್ಣನ ಮುಂದೆ ಹೇಳ್ತಾ ಈ ಶಾಶ್ವತ ಅಲ್ಲದ ಶರೀರದ ಮೇಲೆ ಎಷ್ಟು ಮಮಕಾರ ನಮಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಮುಚುಕುಂದ ಮಹಾರಾಜರೇ ಮಾಡುವ ಸ್ತೋತ್ರದ ಒಳಗಿನ ಒಂದು ಪದ್ಯವನ್ನು ಆಯ್ಕೆ ಮಾಡಿ ಶ್ರೀ ವಿಷ್ಣು ತೀರ್ಥರು ತಮ್ಮ ಸಾರೋದ್ಧಾರ ಗ್ರಂಥದಲ್ಲಿ ಕೊಡ್ತಾ ಇದ್ದಾರೆ. ಒಮ್ಮೆ ಅದನ್ನು ನಾನು ಉಚ್ಚಾರ ಮಾಡ್ತೇನೆ. ಕಲೇವರೇಸ್ಮಿನ್ ಘಟಕುಡ್ಯ ಸನ್ನಿಭೆ ನಿರೂಢಮಾನೋ ನರದೇವ ಇತ್ಯಹಂ ವೃತೋರತೆ ಭಾಶ್ಚ ಪದಾತ್ಯನೀಕಪೈ ಗಾಂಪರ್ಯಟಂ ಸ್ಥಾನಗಣೀಯ ದುರ್ಮದಃ. ಕಲೇವರೇಸ್ಮಿನ್ ಘಟಕುಡ್ಯ ಸನ್ನಿಭೆ ನಿರೂಢಮಾನೋ ನರದೇವ ಇತ್ಯಹಂ ವೃತೋರತೆ ಭಾಶ್ಚ ಪದಾತ್ಯನೀಕಪೈ ಕಾಂಪರ್ಯಟಂ ಸ್ವಾಂ ಅಗಣಯ್ಯ ದುರ್ಮದಃ. ಹಿಂದೆ ಹೇಳಿದ ಮಾತನ್ನೇ ಮತ್ತೊಮ್ಮೆ ವಿಸ್ತಾರವಾಗಿ ಭಗವಂತನಲ್ಲಿ ಮುಚುಕುಂದ ಅರಿಕೆ ಮಾಡಿಕೊಳ್ತಾರೆ. ಉಕ್ತಮೇವ ವಿಷದಯತಿ ಕಲೇವರೇತಿ ಘಟೇನ ಕುಡ್ಯೇನ ವಾ ಸದೃಶೆ ಕಲೇವರೆ ನಿರೂಢಮಾನೋ ಭವಂ. ಈ ದೇಹ ಎಂಥದ್ದು ಅಂದರೆ ಒಂದು ಘಟ,
ಒಂದು ಮಡಿಕೆ ಇದ್ದ ಹಾಗೆ. ಈ ಮಡಿಕೆ ಮಣ್ಣಿನಿಂದ ಆಗಿರ್ತಕ್ಕಂಥದ್ದು. ಹಾಗೆ ಮಣ್ಣಿನಿಂದ ಆಗಿರುವಂತಹ ಗೋಡೆ ಅದಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಕಟ್ಟಿದ ಗೋಡೆ, ಮಾಡಿದ ಮಡಿಕೆ ಮಣ್ಣಿನಿಂದಾದ್ದರಿಂದ ಒಂದಲ್ಲ ಒಂದಿನ ಅದು ಹಾಳಾಗಿ ಹೋಗೇ ಹೋಗುತ್ತೆ, ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಅಷ್ಟು ನಶ್ವರವಾದದ್ದು. ನೇರವಾಗಿ ದಾಸರಾಯರು ಈ ಮಾತನ್ನು ಹೇಳುವಾಗ ಮಣ್ಣಿಂದ ಕಾಯ, ಮಣ್ಣಿಂದ ಅಂತ ಹೇಳ್ತಾರೆ. ಯದ್ಯಪಿ ಕಾಯ 5 ಪಂಚಭೂತಗಳ ಮೇಳನ, ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ, ಈ 5 ಪದಾರ್ಥಗಳ ಮಿಶ್ರಣದಿಂದ ಭಗವಂತ ಜೀವರಿಗೆ ಈ ಬಗೆ ಬಗೆಯ ಶರೀರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಈ ಶರೀರದಲ್ಲಿ ಇರುವಂತಹ ಬಹುಭಾಗ ಮಣ್ಣಿನಿಂದಲೇ ಮಾಡಿರ್ತಕ್ಕಂಥದ್ದು. ಹೇಗೆ ಮಣ್ಣಿನ ಪದಾರ್ಥ ಶಾಶ್ವತ ಅಲ್ವೋ, ಮಣ್ಣು ಆದ್ರಿಂದಲೇ ಒಂದಿನ ಅದು ಒಡೆದೇ ಹೋಗುತ್ತೋ, ಪಂಚಭೂತಿಕವಾದ ಈ ದೇಹ ಪಂಚಭೂತಗಳಲ್ಲಿ ಒಂದು ದಿನ ಸೇರೋದೆ. ಇಂಥ ದೇಹದ ಒಳಗೆ ಇರುವ ನಾನು ದುರಭಿಮಾನ, ನಿನ್ನ ನೆನಪಿದ್ರೆ ತಾನಲ್ಲ ತನ್ನದಲ್ಲ ಅನ್ನುವ ಎಚ್ಚರಿಕೆ ಕೂಡ ಇರ್ತಿತ್ತು. ಆದರೆ ಇಂಥ ನಶ್ವರವಾದ ಶರೀರದ ಒಳಗೆ ನಾನಿದ್ದೇನೆ. ಹೇಗಿದ್ದೇನೆ? ರಾಜ ಅನ್ನುವ ಗಾಢವಾದ ಅಭಿಮಾನ. ನನ್ನ ರಥ, ನನ್ನ ಕುದುರೆ, ನನ್ನ ಆಳುಗಳು, ನನ್ನ ಸೈನ್ಯ ಇದೆಲ್ಲ ನಂದು ಅಂತ ಹೇಳಿ ಅವುಗಳನ್ನೆಲ್ಲ ಕಟ್ಕೊಂಡು ಕೆಟ್ಟ ಮದದಿಂದ ನಿನ್ನನ್ನು ಲೆಕ್ಕ ಇಟ್ಕೊಳ್ಳದೆ ಎಲ್ಲ ಮಾಡ್ತಾ ಇರೋ ನಿಜವಾಗಿ ಭಗವಂತ ನಾನು ಅವನನ್ನೇ ಗಣನೆಗೆ ತಂದುಕೊಳ್ಳಲಿಲ್ಲ. ಆಡುವ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಆಟಕ್ಕೆ ಸೇರಿದರೆ ನಾವು ಹೇಳ್ತೀವಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಆದರೆ ಜೀವನ ಅನ್ನುವ ಆಟದಲ್ಲಿ ಮಹಾ ದೊಡ್ಡ ವ್ಯಕ್ತಿ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ನಮ್ಮ ಎಲ್ಲ ಕರ್ಮಗಳು ಕೂಡ ಅವನೇ ಕಾರಣ. ಅಂತಹ ಅಖಿಲ ಕಾರಣನಾದ ಜಗತ್ತಿನ ಸೃಷ್ಟ್ಯಾದಿ ಅಷ್ಟಕರ್ತೃವಾದ ಅವನಿಲ್ಲದೆ ಏನೂ ನಡೆಯಲ್ಲ. ಅಂತಹ ಭಗವಂತನನ್ನೇ ಅಗಣೆಯ ಪುಟ್ಟ ಮಕ್ಕಳನ್ನು ಲೆಕ್ಕಕ್ಕಿಡದಂತೆ ಹೇಗೋ ನಾವೆಲ್ಲ ನಮ್ಮ ಕೆಲಸ ಮಾಡ್ತಿರ್ತೀವೋ, ಇರೋದನ್ನು ಮರ್ತೇ ಬಿಟ್ಟಿರ್ತೀವೋ, ಹಾಗೆ ತ್ವಾಂ ಅಗಣಯ್ಯ, ಭಗವಂತ ನಿನ್ನನ್ನು ಮರೆತು ಗಾಂಪರ್ಯಟನ್, ಈ ಭೂಮಿಯೆಲ್ಲ ಭಾರಿ ಸಂಚಾರ ಮಾಡಿದೆ ಅಂತ. ಅಂದರೆ ದೇವರು ನೆನಪಿಲ್ಲ ಅಂತಾದರೆ ನಮ್ಮ ಎಲ್ಲ ಕರ್ಮವೂ ಕೂಡ ವ್ಯರ್ಥ ಕರ್ಮ, ಮೋಘ ಕರ್ಮ ಇವೆಲ್ಲ ಆಗತ್ತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನೇ ಇಲ್ಲಿ ಮುಚುಕುಂದ ಮಹಾರಾಜ ತಾನು ಹೇಳ್ತಾ ಇದ್ದಾನೆ. ಮುಚುಕುಂದ ಮತ್ತೆ ಭಗವಂತನ ಮುಂದೆ ಹೇಳ್ತಾರೆ, ಪುರಾರತೈರ್ಹೇಮ ಪರಿಷ್ಕೃತೈಶ್ಚರನ್, ಪುರಾರತೈಹೇಮ ಪರಿಷ್ಕೃತೈಶ್ಚರನ್ ಮತಂಗಜೈರ್ವಾ ನರದೇವ ಸಂಜ್ಞಿತಃ ಸಯೇವ ಕಾಲೇನ ದುರತ್ಯಯೇನ ಕಲೇವರೋವಿಟ್ ಕೃಮಿಭಸ್ಮ ಸಂಜ್ಞಿತಃ. ಮುಚುಕುಂದ ಮಹಾರಾಜ ಹೇಳ್ತಾನೆ, ಯಾವ ಮಣ್ಣಿನಿಂದಾದಂತಹ ಪೃಥ್ವಿಗೆ ಸಂಬಂಧಪಟ್ಟ ಈ ದೇಹದ ಒಳಗಿದ್ದಾಗ ರಾಜ ಅಂತ ದುರಭಿಮಾನದಿಂದ ಅನೇಕ ಬಂಗಾರದ ಒಡವೆ ವಸ್ತುಗಳಿಂದ ಅಲಂಕೃತನಾಗಿದ್ದೆ, ಉತ್ತಮವಾದ ರಥವನ್ನು ಏರ್ತಾ ಇದ್ದೆ, ಆನೆಗಳನ್ನು ಏರ್ತಾ ಇದ್ದೆ, ಸಂಚಾರ ಮಾಡ್ತಾ ಇದ್ದೆ. ಅದೇ ದೇಹ ಕಡೆಯಲ್ಲಿ ಅಪರಿಹಾರ್ಯವಾದಂತಹ
ಮೃತ್ಯುವಿಗೆ ವಶ ಆಯಿತು. ಈ ದೇಹದ ಒಳಗೆ ದುರಭಿಮಾನದಿಂದ ನಾನು ಅಂತ ಇರುವಾಗ ಏನೆಲ್ಲ ವೈಭವ ಈ ದೇಹಕ್ಕಾಯಿತೋ, ಅದೇ ದೇಹ ಮೃತ್ಯುವಿಗೆ ವಶ ಆದಾಗ ನಾಯಿ ನರಿಗಳ ಹೊಟ್ಟೆ ಸೇರಿದರೆ ಇದೇ ದೇಹ ಪ್ರಾಣಿಗಳು ತಿಂದು ಹಾಕಿದ್ರೆ ಆ ಪ್ರಾಣಿಗಳ ದೇಹದ ಮಲವಾಗಿ ಹೊರಗೆ ಬರುತ್ತೆ. ಕೊಳೆತರೆ ಕ್ರಿಮಿ ಆಗುತ್ತೆ, ಸುಟ್ಟರೆ ಬೂದಿ ಆಗತ್ತೆ. ಇಂಥ ದೇಹ ಸುಟ್ಟರೆ ಬೂದಿಯಾಗುವ, ಕೊಳೆತರೆ ಕ್ರಿಮಿಯಾಗುವ, ಪಶು ಪಕ್ಷಿ ಪ್ರಾಣಿಗಳು ತಿಂದರೆ ಮಲ ಆಗುವ ಈ ದೇಹ, ಇಂಥ ದೇಹದ ಒಳಗೆ ಅತ್ಯಂತ ದುರಭಿಮಾನದಿಂದ ನಾನು ರಾಜ ಅಂತ ಹೇಳಿ ಅನೇಕ ಉತ್ತಮವಾದ ವಸ್ತ್ರ ಆಭರಣಗಳ ಧಾರಣೆ ಮಾಡಿಕೊಂಡು ಇಡೀ ಭೂಮಂಡಲದಲ್ಲಿ ಆನೆ, ಕುದುರೆ, ಕಾಲಾಳು, ರಥ ಇವುಗಳ ಮೇಲೆ ಭಾರೀ ನನ್ನ ಓಡಾಟವೇ ಓಡಾಟ. ಆದರೆ ಒಳಗೆ ನೀನಿರುವ ತನಕ, ವಾಯುದೇವರಿರುವ ತನಕ ಈ ದೇಹಕ್ಕೆ ಏನೆಲ್ಲ ವೈಭವ, ಈ ದೇಹದ ಒಳಗಿದ್ದ ಹರಿವಾಯುಗಳು ಹೊರಗೆ ಹೋದರು ಅಂತಾದರೆ ಇದೇ ದೇಹ ಪ್ರಾಣಿಗಳು ತಿಂದರೆ ಮಲವಾಗತ್ತೆ, ಕೊಳತರೆ ಕ್ರಿಮಿ ಆಗತ್ತೆ, ಸುಟ್ಟರೆ ಬೂದಿ ಆಗತ್ತೆ. ಇಷ್ಟೇ. ಇಂಥ ದೇಹದ ಮೇಲೆ ನಾನು ತುಂಬ ಅಭಿಮಾನ ಮಾಡಿಬಿಟ್ಟೆ ಅಂತ ಹೇಳ್ತಾ ಇದ್ದ. ಯಥಾಹುಹು ದೇವಸಂಜ್ಞಿತಮಪ್ಯಂತೆ ಕ್ರಮೇ ವಿಡ್ಭಸ್ಮ ಸಂಜ್ಞಿತಂ ಭೂತದೃಕ್ಕೃತೆ ಸ್ವಾರ್ಥಂ ಕಿಂ ವೇದೋ ನಿರಯೋ ಯತಃ. ಯಾವ ನಮ್ಮ ದೇಹ ಕೊನೆಯಲ್ಲಿ ಕ್ರಿಮಿ, ಮಲ, ಬೂದಿ ಆಗತ್ತೋ ಇದು ನರಕಕ್ಕೆ ಸಾಧನ ಆಗಿಬಿಡತ್ತೆ. ನಿಜವಾಗಿ ಮದದಿಂದ ನಗ್ನರಾಗಿ ತಿರುಗಬೇಕಾಗುತ್ತೆ. ಆದ್ದರಿಂದ ಈ ದೇಹದ ಮೇಲೆ ಅಭಿಮಾನವನ್ನು ಮಾಡಬಾರ್ದು ಅಂತ ಮಹಾನುಭಾವನಾದ ಮುಚುಕುಂದ ಮಹಾರಾಜ ಹೇಳ್ತಾರೆ. ಮುಚುಕುಂದ ದೇವರ ಮುಂದೆ ಒಂದು ಸಂತಸದ ಮಾತಾಡ್ತಾ ಇದ್ದಾನೆ. ಜೀವನಿಗೆ ಆಪತ್ತು ಬರೋದೇ ದೊಡ್ಡ ಭಾಗ್ಯ ಅಂತ, ಮಹಾಭಾಗ್ಯ. ಆಪತ್ತು ಬಂದವನಿಗೆ ಭಗವಂತನ ನೆನಪು ಬರುತ್ತೆ. ಸಂಪತ್ತು ದೇವರ ಮರೆವನ್ನು ಕೊಡುತ್ತೆ. ಆದ್ದರಿಂದ ಸಜ್ಜೀವರಿಗೆ, ನಿನ್ನ ಭಕ್ತರಾದವರಿಗೆ ಆಪತ್ತುಗಳು ಮಹಾಭಾಗ್ಯ. ಯಾಕಂದರೆ ಆಪತ್ತು ಬಂದಾಗ ಆಪತ್ ಬಾಂಧವನಾದ ನೀನು ದರ್ಶನ ಕೊಡ್ತೀಯ. ನಿನ್ನ ದರ್ಶನ ಮತ್ತೆ ಮತ್ತೆ ಆಪತ್ತುಗಳ ನೆಪದಲ್ಲಿ ಆದಾಗ ನಮಗೆ ಮತ್ತೊಮ್ಮೆ ಹುಟ್ಟುವಂಥದ್ದೇ ಇರೋಲ್ಲ, ಅಪವರ್ಗಕ್ಕೆ ಹೊರಟು ಬಿಡ್ತೀವಿ. ಆದ್ದರಿಂದ ಜೀವನದಲ್ಲಿ ಆಪತ್ತು ಬರೋದೇ ಮತಂಗಜೈರ್ವಾ ನರದೇವ ಸಂಹಿತಾ ಸಯೇವ ಕಾಲೇನ ದುರತ್ಯಯೇನ ವೈ ಕಲೇವರೋ ವಿಟ್ ಕೃಮಿಭಸ್ಮ ಸಂಹಿತಾ. ಮುಚುಕುಂದ ಮಹಾರಾಜ ಸಜ್ಜನರಾದವರಿಗೆ ಆಪತ್ತು ಬರೋದೇ ದೊಡ್ಡ ಭಾಗ್ಯ ಅಂತ ಭಗವಂತನ ಮುಂದೆ ನಿವೇದನೆ ಮಾಡ್ತಾ ಇದ್ದಾರೆ. ವಿಷ್ಣು ತೀರ್ಥರು ತಮ್ಮ ಸಾರೋದ್ಧಾರದಲ್ಲಿ ವೈರಾಗ್ಯ ಪ್ರಕರಣದಲ್ಲಿ ಇದನ್ನು ತೋರಿಸ್ತಾ ಇದ್ದಾರೆ. ಆ ಮಂಗಳ ಪದ್ಯವನ್ನು ನಾನು ಒಮ್ಮೆ ಹೇಳ್ತೇನೆ, ನೀವು ಉಚ್ಚಾರ ಮಾಡಿ. ಮನ್ಯೇ ಮಮಾನುಗ್ರಹ ಈಶತೆ ಕೃತೋ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ ಯಪ್ರಾರ್ಥ್ಯತೆ ಸಾಧುಭಿಃ ಏಕಚರ್ಯಯಾ ವನಂ ವಿವಿಕ್ಷುದ್ಭಿರಖಂಡಭೂಮಿಪೈ. ಮನ್ಯೇ ಮಮಾನುಗ್ರಹ ಈಶತೆ ಕೃತೋ.
ರಾಜ್ಯಾನುಬಂಧಾಪಗಮೋ ಯದೃಚ್ಛಯ ಯಪ್ರಾರ್ಥ್ಯತೆ ಸಾಧುಭಿಃ ಏಕಚರ್ಯಯಾ ವನಂ ವಿವಿಕ್ಷುದ್ಭಿರಖಂಡ ಭೂಮಿಪೈಃ. ಹೇ ಸ್ವಾಮಿ ಪ್ರಭು ಅಂತ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ, ಅಖಂಡವಾದ ಭೂಮಿಯನ್ನಾಳುವಂತಹ ದೊಡ್ಡ ದೊಡ್ಡ ಸಜ್ಜನರಾದ ರಾಜರು ಕೂಡ ಅವರು ಸಾವಿರ ಸಾವಿರ ವರ್ಷ ಅಖಂಡವಾದ ಭೂಮಿಯನ್ನು ಆಳಿದವರು. ಎಂದೆಂದೂ ಕೊನೆಗೊಳ್ಳದ ಸಂಪತ್ತು ಅವರಲ್ಲಿತ್ತು. ಅವರ ಅಧಿಕಾರ ಇಡೀ ಭೂಮಂಡಲದಲ್ಲಿ ಸೂರ್ಯನ ಬೆಳಕು ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಅವರ ಅಧಿಕಾರ ವ್ಯಾಪ್ತಿ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಅಂತಿಮ ಕಾಲದಲ್ಲಿ ನಿನ್ನ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿ ಒಬ್ಬರೇ ಏಕಾಂಗಿಯಾಗಿ ವಿವಿಕ್ಷು ಮೋಕ್ಷ ಸಾಧನೆ ಮಾಡಬೇಕು ಅಂತ ಉದ್ದೇಶದಿಂದ ಕಾಡಿಗೆ ಹೋಗಲಿಕ್ಕೆ ಬಯಸ್ತಾರೆ. ಅವರ ಬಯಕೆಗೆ ಅಡ್ಡಿಯಾಗಿ ಬರುವಂತಹ ಈ ರಾಜ್ಯದ ಎಲ್ಲ ಬಗೆಯ ಸಂಬಂಧ, ಅಧಿಕಾರ, ಸಂಪತ್ತು, ಬಗೆ ಬಗೆಯ ವಸ್ತು, ವಾಹನ, ಆಭರಣ ಈ ಎಲ್ಲವನ್ನು ಬಿಡಲಿಕ್ಕೆ ಸಿದ್ಧರಾಗ್ತಾರೆ. ಬಯಸಿ ಬಯಸಿ ಬಿಡ್ತಾರೆ. ಇಂಥ ಕಥೆಗಳನ್ನು ನಾವು ಭಾಗವತದಲ್ಲಿ ಅಂಬರೀಷನ ಕಥೆ ಕೇಳ್ತೇವೆ. ಭರತ ಚಕ್ರವರ್ತಿಗಳು 100 ಕೋಟಿ ವರ್ಷ ಭೂಮಿಯನ್ನು ಆಳಿದ ಮಹಾನುಭಾವರು. ಧ್ರುವ ಮಹಾರಾಜ 36,000 ವರ್ಷ ಅಖಂಡ ಭೂಮಂಡಲವನ್ನು ಆಳಿದ ಮಹಾರಾಜ. ಇವರು ಎಲ್ಲರೂ ಕೂಡ ಪ್ರಾರಬ್ಧ ಕರ್ಮ ಮುಗಿತಾ ಬಂತು ಅಂತ ತಿಳಿದಾಗ ತಮ್ಮ ಕೊನೆಯ ಕಾಲವನ್ನು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಅವರೆಲ್ಲ ವಿನಿಯೋಗ ಮಾಡಬೇಕು, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಕಾಡಿನ ಕಡೆ ಮುಖ ಮಾಡಿ ಬಂದಿದ್ದಾರೆ. ನನಗೆ ಮುಚುಕುಂದ ಮಹಾರಾಜ ಹೇಳ್ತಾನೆ, ರಾಜ್ಯದ ಸಂಬಂಧವನ್ನು ಕಡ್ಕೊಳ್ಬೇಕು ಅಂತ ಎಲ್ಲ ಬಯಸ್ತಾರೆ. ಭಗವಂತ, ನನಗೆ ಅದು ಇಚ್ಛೆಯಿಂದ ಅನಾಯಾಸವಾಗಿ ನಿನ್ನ ಅನುಗ್ರಹದಿಂದ ಅನಾಯಾಸವಾಗಿ ರಾಜ್ಯ, ಈ ಸಂಪತ್ತು ಇದೆಲ್ಲ ಕಡ್ದೇ ಹೋಯಿತು, ಸಂಬಂಧವೇ ಕಡ್ದೋಯ್ತು. ಎಲ್ಲ ನನಗೆ ಕೈ ತಪ್ಪಿದ್ದು ಇದು ನಿನ್ನ ಅನುಗ್ರಹ ಅಂತ ನಾನು ತಿಳ್ಕೊಳ್ತೇನೆ. ಯದೃಚ್ಛಯ ಈಶತೆ ಕೃತಃ, ನಿನ್ನ ಇಚ್ಛೆಯಿಂದಲೇ ಇದೆಲ್ಲ ಆದದ್ದು. ನಾನು ಎಲ್ಲ ರಾಜ್ಯಾನುಬಂಧವನ್ನು ತೊರೆದು ಈ ರೀತಿ ಇಲ್ಲಿ ನಾನಿರಬೇಕಾದ್ರೆ ಯದೃಚ್ಛಯ, ನಿನ್ನ ಇಚ್ಛೆಯೇ ಕಾರಣ. ಎಲ್ಲರೂ ಹೀಗೆ ಬಯಸ್ತಾರೆ. ವನಂಗತೋ ಯದ್ಹರಿಮಾಶ್ರಯೇತ, ನಾನು ಬಯಸಿಲ್ಲ, ನಿನ್ನ ಇಚ್ಛೆಗೆ ಬಂತು. ಇದು ನೀನು ನನಗೆ ಮಾಡಿದ ದೊಡ್ಡ ಅನುಗ್ರಹ ಅಂತಲೇ ನಾನು ತಿಳ್ಕೊಳ್ತೇನೆ. ಯಾಕಂದರೆ ತ್ರೇತಾಯುಗದ ಆದಿಯಲ್ಲಿ ಗುಹೆಯಲ್ಲಿ ಆಶ್ರಯ ಮಾಡಿ ಮುಚುಕುಂದ ಮಹಾರಾಜ ಮಲಗಿದ್ದು ಯಾವಾಗ ಅಂದರೆ ತ್ರೇತಾಯುಗದ ಆದಿ ಭಾಗದಲ್ಲಿ. ಎದ್ದದ್ದು ಯಾವಾಗ ಅಂದರೆ ದ್ವಾಪರ ಯುಗದ ಕೊನೆ ಭಾಗ. ಕೃಷ್ಣ ಪರಂಧಾಮಕ್ಕೆ ಹೋದ ತಕ್ಷಣ ಕಲಿಯುಗ ಬಂತು. ಕೃಷ್ಣನ ಕಾಲ ಅಂದರೆ ದ್ವಾಪರದ ಕೊನೆ ಕಾಲ. ಆ ದ್ವಾಪರ ಯುಗದ ಕೊನೆಯಲ್ಲಿ ಎದ್ದಿದ್ದಾನೆ. 2 ಯುಗಗಳ ಕಾಲ ನಿದ್ದೆ ಮಾಡಿದವ. ಎಚ್ಚರದಲ್ಲಿಯೇ ಸಂಬಂಧಗಳು ಕಳೆದೋಗಿರುತ್ತೆ. ರಾಜ್ಯದ ಸಂಬಂಧ ಎಂದೋ ಕಾಲಗರ್ಭದ ಒಳಗೆ ಅಡಗಿ ಹೋಗಿದೆ. ರಾಜ್ಯದ ಸಂಬಂಧ ಕಡಿದು ಹೋಗೋದನ್ನೇ ಆತ ಬಯಸಿದ್ದ. ಅದಕ್ಕೆ ಭಗವಂತ ಅನುಕೂಲ ಮಾಡಿ ಈ ಕಡೆ ನಿನಗೆ ಎಚ್ಚರಿಕೆ ಬೇಡ ಅನ್ನುವಂತೆ ಅವನಿಗೆ ನಿದ್ದೆಯನ್ನೇ ಕೊಟ್ಟಿದ್ದಾನೆ. ಇಂತಹ ಮುಚುಕುಂದ ಮಹಾರಾಜ
ಭಗವಂತನಿಗೆ ಹೇಳ್ತಾನೆ, ಎಲ್ಲರೂ ಬಯಸುವ ಒಂಟಿತನ, ಏಕಾಂಗಿಯಾಗಿ ಭಗವಂತನನ್ನು ಕುರಿತು ಸಾಧನೆ ಮಾಡಬೇಕು, ಅದು ಅನಾಯಾಸವಾಗಿ ನೀನು ನನಗೆ ಕೊಟ್ಟಿದ್ದೀಯಾ ಅಂತ ಭಗವಂತನಲ್ಲಿ ಹೇಳ್ತಾನೆ. ಅವನ ಮಹಿಮೆ ಭಾರಿ ದೊಡ್ಡದು. ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.